ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ 2026ರ ಜೂನ್ ತಿಂಗಳಲ್ಲಿ ಬರುವ ಅಧಿಕ ಜ್ಯೇಷ್ಠ ಅಮಾವಾಸ್ಯೆ ಯಾವ ದಿನ ಬಂದಿದೆ, ಅಮಾವಾಸ್ಯೆ ತಿಥಿಯು ಯಾವಾಗ ಪ್ರಾರಂಭವಾಗುತ್ತದೆ, ಯಾವಾಗ ಅಂತ್ಯವಾಗುತ್ತದೆ, ಪೂಜಾ ಶುಭ ಮುಹೂರ್ತಗಳು ಯಾವುವು, ಹೇಗೆ ಈ ದಿನ ಪೂಜೆಯನ್ನು ಮಾಡಬೇಕು, ಅಮಾವಾಸ್ಯೆಯ ದಿನ ಯಾವ ನಿಯಮಗಳನ್ನು ಅನುಸರಿಸಬೇಕು ಮತ್ತು ಅಮಾವಾಸ್ಯೆಯ ಆಚರಣೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ ಸ್ನೇಹಿತರೆ. 2026ರಲ್ಲಿ ಜೂನ್ 15ರಂದು ಬರುವ ಅಮಾವಾಸ್ಯೆಯನ್ನು ಅಧಿಕ ಜ್ಯೇಷ್ಠ ಅಮಾವಾಸ್ಯೆ ಅಥವಾ ಅಧಿಕ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ. ಈ ದಿನದಂದು ಪಿತೃದರ್ಪಣ, ದಾನ ಧರ್ಮ, ನದಿ ಸ್ನಾನ ಮತ್ತು ದೇವರ ಆರಾಧನೆಗೆ ಅತ್ಯಂತ ಶುಭಕರವೆಂದು ಕರೆಯಲಾಗುತ್ತದೆ. ಈ ದಿನದಂದು ವಿಶೇಷವಾಗಿ ಪೂರ್ವಜರ ಆಶೀರ್ವಾದಕ್ಕಾಗಿ ತರ್ಪಣ ಮಾಡುವ ಪದ್ಧತಿ ಹಿಂದೂ ಧರ್ಮದಲ್ಲಿ ಮಹತ್ವವನ್ನು ಪಡೆದುಕೊಂಡಿದೆ. ಅಮಾವಾಸ್ಯೆ ತಿಥಿ ಆರಂಭ ಸಮಯವು ಜೂನ್ 14ನೇ ತಾರೀಕು 2026ರಂದು ಮಧ್ಯಾಹ್ನ 12:19 ಅಮಾವಾಸ್ಯೆ ತಿಥಿಯು ಆರಂಭವಾಗುತ್ತದೆ. ಅಮಾವಾಸ್ಯೆ ತಿಥಿ ಮುಕ್ತಾಯವಾಗುವಂಥದ್ದು ಜೂನ್ 15ರಂದು 2026 ಬೆಳಿಗ್ಗೆ 8:23 ಅಮಾವಾಸ್ಯೆ ತಿಥಿಯು ಮುಕ್ತಾಯಗೊಳ್ಳುತ್ತದೆ. ಈ ಜೂನ್ 15ರಂದು ಸೋಮವಾರವಾಗಿರುವುದರಿಂದ ಶಿವನ ಪೂಜೆ ಮಾಡುವುದು ಅತ್ಯಂತ ಶುಭಕರ ಮತ್ತು ಪಿತೃ ಕಾರ್ಯಗಳಿಗೆ ವಿಶೇಷ ಮಹತ್ವವಿದೆ. ಈ ದಿನದಂದು ಅಮಾವಾಸ್ಯೆಯ ದಿನ ಈ ಕಾರ್ಯಗಳನ್ನು ಮಾಡಬಹುದು. ಪಿತೃದರ್ಪಣ ಮತ್ತು ಶ್ರಾದ್ದವನ್ನು ಮಾಡಿ, ನದಿ ಅಥವಾ ತೀರ್ಥ ಸ್ನಾನವನ್ನು ಮಾಡಲೇಬೇಕು. ಅನ್ನದಾನ, ವಸ್ತ್ರದಾನವನ್ನು ಮಾಡಿ, ವಿಷ್ಣು ಮತ್ತು ಶಿವನ ಪೂಜೆಯನ್ನು ಮಾಡುವುದು ತುಂಬ ಒಳ್ಳೆಯದು. ತುಳಸಿ ಪೂಜೆ ಹಾಗೂ ದೀಪವನ್ನು ಹಚ್ಚುವುದು ಬಹಳ ಶ್ರೇಷ್ಠವಾದುದು. ಜೂನ್ 15ರಂದು ಸೋಮವಾರ ಅಮೃತ ಸಿದ್ಧಿಯೋಗ ಮತ್ತು ಸರ್ವಾರ್ಥ ಸಿದ್ಧಿಯೋಗವು ಕೂಡಿ ಬಂದಿದೆ. ಈ ದಿನ ಬೆಳಿಗ್ಗೆ ಲಭ್ಯವಿರುವುದರಿಂದ ಜಪ, ದಾನ, ಧರ್ಮ ಕಾರ್ಯಗಳಿಗೆ ಉತ್ತಮ ಸಮಯವೆಂದು ಹೇಳಲಾಗುತ್ತದೆ. ಅಮಾವಾಸ್ಯೆಯ ಸರಳ ಪೂಜಾ ವಿಧಾನ. ಅಮಾವಾಸ್ಯೆಯ ದಿನದಂದು ಮನೆಯ ದೇವರ ಪೂಜೆ, ತುಳಸಿ ಪೂಜೆ ಮತ್ತು ಪಿತೃಗಳಿಗೆ ತರ್ಪಣ ನೀಡುವುದು ಅತ್ಯಂತ ಶ್ರೇಷ್ಠವಾದುದು. ಈ ದಿನ ಪೂಜೆ ಮಾಡುವುದರಿಂದ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡಿ ಮನೆಯಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿಯನ್ನು ಹೆಚ್ಚಿಸುತ್ತದೆ. ಅಮಾವಾಸ್ಯೆಯ ಸರಳ ಪೂಜಾ ವಿಧಾನವು ಹೀಗಿದೆ. ಅಮಾವಾಸ್ಯೆಯ ದಿನ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮನೆಯನ್ನು ಸ್ವಚ್ಛಗೊಳಿಸಿ, ಪೂಜೆಯ ಸ್ಥಳವನ್ನು ಸ್ವಚ್ಛಗೊಳಿಸಿ, ರಂಗೋಲಿ ಮತ್ತು ಹೂಗಳಿಂದ ಅಲಂಕರಿಸಿ. ಸಂಜೆ ಅಥವಾ ಬೆಳಿಗ್ಗೆ ತುಳಸಿ ಕಟ್ಟೆಗೆ ನೀರು ಹಾಕಿ ಅರಿಶಿಣ ಕುಂಕುಮವನ್ನು ಇಟ್ಟು, ಹೂವನ್ನು ಇಟ್ಟು, ತುಳಸಿ ಗಿಡದ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿಕೊಳ್ಳಿ. ನಿಮ್ಮ ಇಷ್ಟ ದೇವತೆ ಅಥವಾ ಕುಲದೇವತೆಯ ಫೋಟೋಗೆ ಹೂವಿನ ಹಾರವನ್ನು ಹಾಕಿ ಪಂಚಾಮೃತ ಅಭಿಷೇಕ ಅಥವಾ ಶುದ್ಧ ನೀರಿನಿಂದ ದೇವರಿಗೆ ಪೂಜೆಯನ್ನು ಮಾಡಿ. ಅರಿಶಿಣ, ಕುಂಕುಮ, ಗಂಧ ಮತ್ತು ಅಕ್ಷತೆಯನ್ನು ದೇವರಿಗೆ ಅರ್ಪಣೆ ಮಾಡಿ. ದೇವರಿಗೆ ನೈವೇದ್ಯವಾಗಿ ಹಣ್ಣುಗಳು, ಸಿಹಿ ತಿಂಡಿಗಳು, ಪಾಯಸ ಅಥವಾ ಎಡೆಯನ್ನು ಇಟ್ಟು ಧೂಪ ದೀಪವನ್ನು ಬೆಳಗಿಸಿ. ಪಿತೃಗಳ ಪೂಜೆ. ಅಗಲಿದವರಿಗೆ ನಮನವನ್ನು ಸಲ್ಲಿಸುವಾಗ ಅಮಾವಾಸ್ಯೆಯು ಪಿತೃದೇವತೆಗಳಿಗೆ ಪ್ರಿಯವಾದ ದಿನವಾಗಿದೆ. ಮನೆಯ ಹಿರಿಯರ ಭಾವಚಿತ್ರಕ್ಕೆ ಹೂವಿನ ಹಾರವನ್ನು ಹಾಕಿ ನಮಸ್ಕಾರ ಮಾಡಿಕೊಂಡು ದಕ್ಷಿಣೆ ಸಹಿತ ಎಲೆ ಅಡಿಕೆಯನ್ನು ಇಟ್ಟು ನಿಮ್ಮ ಪಿತೃಗಳನ್ನು ನೆನೆದು ಪ್ರಾರ್ಥನೆ ಮಾಡಿಕೊಳ್ಳಿ. ಈ ಮಂತ್ರವನ್ನು 108 ಬಾರಿ ಪಠನೆ ಮಾಡಿ. ಓಂ ನಾರಾಯಣ ವಿದ್ಮಹೇ ವಾಸುದೇವಾಯ ಧೀಮಹಿ ತನೋ ವಿಷ್ಣು ಪ್ರಚೋದಯತ್ ಅಥವಾ ನಿಮ್ಮ ಕುಲದೇವತೆಯ ನಾಮಸ್ಮರಣೆಯನ್ನು 108 ಬಾರಿ ಮಾಡಿಕೊಳ್ಳಿ. ಪಿತೃದರ್ಪಣ ಪೂಜಾ ವಿಧಾನ. ಕಪ್ಪು ಎಳ್ಳು, ನೀರು ಮತ್ತು ಅಕ್ಷತೆ ಬಳಸಿ ದರ್ಪಣ ಮಾಡಬೇಕು. ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಪಿತೃಗಳ ಹೆಸರನ್ನು ಸ್ಮರಿಸಿ ನೀರನ್ನು ಅರ್ಪಿಸಬೇಕು. ಓಂ ಪಿತೃಭ್ಯೋ ನಮಃ ಎಂಬ ಮಂತ್ರವನ್ನು ಜಪ ಮಾಡಬೇಕು. ವಿಶೇಷವಾಗಿ ಪೂಜೆ ಮಾಡುವವರು ಶಿವಲಿಂಗಕ್ಕೆ ಹಾಲು ಮತ್ತು ನೀರಿನಿಂದ ಅಭಿಷೇಕ ಮಾಡುವುದು ತುಂಬ ಶುಭವಾಗುತ್ತದೆ. ಈ ದಿನ ಪೂಜೆ ಮಾಡಲು ಆಗದವರು ವಿಷ್ಣು ಸಹಸ್ರನಾಮ ಅಥವಾ ರಾಮನಾಮವನ್ನು ಜಪ ಮಾಡಬಹುದು. ಜೊತೆಗೆ ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ. ಅಮಾವಾಸ್ಯೆಯ ದಿನದಂದು ಈ ದಾನಗಳನ್ನು ಮಾಡುವುದರಿಂದ ಶುಭವನ್ನು ತಂದುಕೊಡುತ್ತದೆ. ಅವು ಯಾವುವು ಎಂದರೆ ಅನ್ನದಾನ, ಕಪ್ಪು ಎಳ್ಳು, ಬಟ್ಟೆ ದಾನ, ಹಣ್ಣು ಮತ್ತು ನೀರಿನ ದಾನ ಮಾಡುವುದು ತುಂಬ ಒಳ್ಳೆಯದು. ಅಮಾವಾಸ್ಯೆಯ ದಿನದಂದು ಇವುಗಳನ್ನು ತಪ್ಪಿಸಬೇಕು. ಜಗಳ, ಕೋಪ, ಮಾಂಸಾಹಾರ ಮತ್ತು ಮದ್ಯಪಾನವನ್ನು ತಪ್ಪಿಸಿ. ಜೊತೆಗೆ ಹಿರಿಯರನ್ನು ಅವಮಾನಿಸುವುದು, ಅಶುದ್ಧತೆಯನ್ನು ತಡೆಯಿರಿ. ಅಮಾವಾಸ್ಯೆ ದಿನದ ಫಲಗಳು ಯಾವುವು ಎಂದರೆ ಈ ದಿನ ಭಕ್ತಿಯಿಂದ ಪೂಜೆ ಮಾಡಿದರೆ ಪಿತೃದೋಷ ನಿವಾರಣೆಯಾಗುತ್ತದೆ, ಮನಃಶಾಂತಿ ದೊರೆಯುತ್ತದೆ, ಕುಟುಂಬದಲ್ಲಿ ಸುಖ ಶಾಂತಿ ನೆಲೆಸುತ್ತದೆ, ಆರ್ಥಿಕ ಪ್ರಗತಿ ದೊರೆಯುತ್ತದೆ. ಇವತ್ತಿನ ಈ ವಿಡಿಯೋದಲ್ಲಿ 2026ರ ಜೂನ್ ತಿಂಗಳಲ್ಲಿ ಬರುವ ಅಧಿಕ ಜ್ಯೇಷ್ಠ ಅಮಾವಾಸ್ಯೆ ಯಾವ ದಿನ ಬಂದಿದೆ, ಅಮಾವಾಸ್ಯೆ ತಿಥಿಯು ಯಾವಾಗ ಪ್ರಾರಂಭವಾಗುತ್ತದೆ, ಯಾವಾಗ ಅಂತ್ಯವಾಗುತ್ತದೆ, ಪೂಜಾ ಶುಭ ಮುಹೂರ್ತಗಳು ಯಾವುವು, ಹೇಗೆ ಪೂಜೆಯನ್ನು ಮಾಡಬೇಕು, ಈ ದಿನ ಯಾವ ನಿಯಮಗಳನ್ನು ಅನುಸರಿಸಬೇಕು,
ಅಧಿಕ ಮಾಸದ ಅಮಾವಾಸ್ಯೆ ಆಚರಣೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋ ಮೂಲಕ ತಿಳಿಸಿಕೊಟ್ಟಿದ್ದೇನೆ ಸ್ನೇಹಿತರೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಗೆ ಶೇರ್ ಮಾಡಿ. ಇದೇ ರೀತಿಯ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಮತ್ತೊಂದು ಮಾಹಿತಿಯಲ್ಲಿ. ಎಲ್ಲರಿಗೂ ಧನ್ಯವಾದಗಳು.